ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಸ್ಫೋಟವಾಗಿ ರಾಜ್ಯದಲ್ಲಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಅಲರ್ಟ್ ಆಗುತ್ತೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಸಿಎಂ ಒಂದಿಷ್ಟು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಪ್ರತಿ ಆಸ್ಪತ್ರೆಗಳು ಕೂಡ ಕೋವಿಡ್ ಅನ್ನು ಎದುರಿಸುವಲ್ಲೂ ಸರ್ವಸನ್ನದ್ಧ ಆಗಬೇಕು, ಮಾಸ್ಕ್ ಅನ್ನು ಕಂಪಲ್ಸರಿಯಾಗಿ ಧರಿಸಬೇಕು ಅನ್ನುವಂತಹ ಒಂದಿಷ್ಟು ಸೂಚನೆಗಳನ್ನು ಕೂಡ ಪಾಸ್ ಮಾಡ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೇ ಸಿಎಂ ಕೊಟ್ಟಂತಹ ಸೂಚನೆಯನ್ನ, ಆರೋಗ್ಯ ಸಚಿವರು ಕೊಟ್ಟಂತಹ ಸೂಚನೆಯನ್ನ ಉಲ್ಲಂಘಿಸಲಾಗ್ತಾ ಇದೆ. ಬನ್ನಿ ಕುರಿತಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ, ನೋಡ್ಕೊಂಡು ಬರೋಣ. ಕೊರೋನಾ ನಿರ್ಲಕ್ಷ್ಯ ಬೇಡ, ಇರಲಿ ಎಚ್ಚರ. ಕೊರೋನಾ ಸ್ಪ್ರೆಡಿಂಗ್ ಕೇಂದ್ರವಾಗ್ತಿದೆಯಾ ಸರ್ಕಾರಿ ಆಸ್ಪತ್ರೆಗಳು? ಒಮಿಕ್ರಾನ್ ಉಪತಳಿ JN.1 ಆತಂಕ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಈ ಕೋವಿಡ್ ಕೇಸ್ಗಳ ಸಂಖ್ಯೆಯನ್ನ ಹೆಚ್ಚು ನೋಡ್ತಾ ಇದೆ. 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕಬೇಕು ಅಂತ ರೂಲ್ಸ್ ಅನ್ನ ಮಾಡಲಾಗಿದೆ. ಉಳಿದವರು ಮಾಸ್ಕ್ ಹಾಕಿ ಎಚ್ಚರಿಕೆ ವಹಿಸಿ ಅಂತ ಹೇಳಲಾಗಿದೆ. ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಂದ ಕೋವಿಡ್ ಕಾಣಿಸಿಕೊಳ್ತಾ ಇದೆ. ಆಸ್ಪತ್ರೆಗಳಲ್ಲಿ ರೂಲ್ಸ್ ಮೈಮರ್ತಿದ್ದಾರೆ. ಮಾಸ್ಕ್ ಹಾಕದೆ ಜನ ಓಡಾಡ್ತಾ ಇದ್ದಾರೆ. ಮಾಸ್ಕ್ ಕಡ್ಡಾಯ ಅಲ್ಲ, ಆದ್ರೂ ಎಚ್ಚರಿಕೆ ವಹಿಸಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ. ILI ಸಾರಿ ಕೇಸ್ ಕೂಡ ಬರ್ತಾವೆ. ಅಂತವರು ಎಚ್ಚರಿಕೆಯನ್ನ ವಹಿಸಬೇಕು. ಆದ್ರೆ ಕೊರೋನಾ ಭಯ ಇಲ್ಲದೆ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ರಿಯಾಲಿಟಿ ಚೆಕ್. ಸ್ಥಳ ವಿಕ್ಟೋರಿಯಾ ಆಸ್ಪತ್ರೆಗಳು ಕೊರೋನಾ ಸ್ಪ್ರೆಡ್ಡಿಂಗ್ ಸೆಂಟರ್ ಆಗ್ತವೆ ಎನ್ನುವಂಥ ಆತಂಕ ಈಗ ಎದುರಾಗಿರುವಂಥದ್ದು. ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಲ್ಲಿ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಳ್ತಾ ಇದೆ. ಆದರೂ ಕೂಡ ಜನ ಮಾಸ್ಕನ್ನು ಹಾಕ್ತಾ ಇಲ್ಲ. ಮಾಸ್ಕ್ ಕಡ್ಡಾಯ ಮಾಡಿಲ್ಲ, ಆದರೂ ಕೂಡ ತಮ್ಮ ಜಾಗೃತಿಗೋಸ್ಕರ ಮಾಸ್ಕ್ ಹಾಕಬೇಕಾಗತ್ತೆ. ನಾನು ಪ್ರೆಸೆಂಟ್ ಈಗ ವಿಕ್ಟೋರಿಯಾ ಆಸ್ಪತ್ರೆ ಬಳಿದ್ದೀನಿ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಬಂದಿರತಕ್ಕಂಥ ರೋಗಿಗಳು, ರೋಗಿಯ ಸಂಬಂಧಿಕರು ಯಾರೂ ಕೂಡ ಸರಿಯಾಗಿ ಮಾಸ್ಕ್ ಹಾಕಿಲ್ಲ. ನಾವು ಗಮನಿಸ್ಬೋದಾಗಿದೆ. ಇಲ್ಲೆಲ್ಲರೂ ಕೂಡ ನಿಂತರು, ಒಬ್ಬರು ಹಾಕಿದ್ರೆ ಒಬ್ಬರು ಮಾಸ್ಕು ಹಾಕಿಲ್ಲ. ಆ ಪ್ರಮಾಣದಲ್ಲಿ ಇಲ್ಲಿರುವಂಥದ್ದು ನೋಡ್ಬೋದು. ಆ ಕ್ಯಾಮ್ರಾ ನೋಡಿ ಹೋಗ್ತಾರೆ. ಸರಿಯಾದ ರೀತಿಯಲ್ಲಿ ಮಾಸ್ಕ್ ಹಾಕಿಲ್ಲ. ಮಾಸ್ಕ್ ಹಾಕ್ತಾನೆ ಈ ಒಂದು ಆಸ್ಪತ್ರೆಗಳಲ್ಲಿ ಓಡಾಡಿದ್ರೆ ಆತಂಕವನ್ನು ಉಂಟು ಮಾಡುತ್ತೆ. ಕೆಲವೊಂದಿಷ್ಟು ಜನ ಮಾಸ್ಕ್ ಹಾಕಿದರೆ ಅವರು ಕೆಳಭಾಗದಲ್ಲಿ ಹಾಕಿರುವಂಥದ್ದು ನೋಡ್ಬೋದು. ಇಲ್ಲಿ ಗುಂಪಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರನ್ನು 3 ಜನ, ಅವರ್ಯಾರು ಕೂಡ ಮಾಸ್ಕನ್ನು ಹಾಕಿಲ್ಲ. ಹೀಗಿದ್ದಾಗ ಕೋವಿಡ್ ಸ್ಪ್ರೆಡ್ ಆಗದೆ ಏನಾಗುತ್ತೆ, ಅದು ಒಂದು ರೀತಿ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಇಲ್ಲಿ ನೋಡ್ಬೋದು, ರೋಗಿಯ ಸಂಬಂಧಿಕರು ಸಾಲುಗಟ್ಟಿ ಇಲ್ಲಿ ಕುಳಿತುಕೊಂಡಿದ್ದಾರೆ. ಇಲ್ಲಿ ಕೂಡ ಯಾರೂ ಮಾಸ್ಕನ್ನು ಹಾಕಿಲ್ಲ. ಓಡಾಡುವಂಥವರು ಕೂಡ ಸರಿಯಾಗಿ ಮಾಸ್ಕನ್ನು ಹಾಕಿಲ್ಲ. ಮಾಸ್ಕು ಸರ್ಕಾರ ಕಡ್ಡಾಯ ಮಾಡಿಲ್ಲ, ಆದರೆ ನಮ್ಮ ಜಾಗೃತಿಗೋಸ್ಕರ, ನಮ್ಮ ಕುಟುಂಬದವರಿಗೋಸ್ಕರ, ನಮಗೋಸ್ಕರ ಮಾಸ್ಕನ್ನು ಹಾಕ್ಕೊಂಡು ಓಡಾಡಿದ್ರೆ ಒಳ್ಳೆಯದಾಗುತ್ತೆ. ಇದಿಷ್ಟೇ ಅಲ್ಲ, ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ರೋಗಿಗಳು, ಅವರ ಸಂಬಂಧಿಗಳು ಕೊರೋನಾ ಭಯಾನೇ ಇಲ್ಲದೆ ಮಾಸ್ಕ್ ಬಿಟ್ಟಿದ್ದಾರೆ ನೋಡಿ. ಸ್ಥಳ ಬೌರಿಂಗ್ ಆಸ್ಪತ್ರೆ. ಸದ್ಯ ನಾನೀಗ ಬೌರಿಂಗ್ ಆಸ್ಪತ್ರೆಯಲ್ಲಿದ್ದೀನಿ. ಬೌರಿಂಗ್ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಕೂಡ ಇಲ್ಲಿ ಮಾಸ್ಕನ್ನು ಸರಿಯಾಗಿ ಧರಿಸಿಲ್ಲ. ಅವರ ಜಾಗೃತಿಗೋಸ್ಕರ ಮಾಸ್ಕನ್ನು ಹಾಕಬೇಕಾಗತ್ತೆ. ಆದರೆ ಮಾಸ್ಕ್ ಹಾಕ್ತಾ ಇರುವಂಥದ್ದು ಒಂದು ರೀತಿ ಕೋವಿಡ್ ಕೇಸ್ ಏರಿಕೆಗೆ ಸ್ಪ್ರೆಡ್ ಆಗಲಿಕ್ಕೆ ಆತಂಕ ಆಗುತ್ತೆ. ನೋಡೋದಾಗಿದೆ, ಚಿಕಿತ್ಸೆ ತೆಗೆದುಕೊಳ್ಳಿಕ್ಕೆ ಅಂತೇಳಿ ರೋಗಿಗಳು, ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥವರು. ಬಂದಿರತಕ್ಕಂಥ ರೋಗಿಗಳು ಯಾರೂ ಕೂಡ ಮಾಸ್ಕ್ ಹಾಕಿಲ್ಲ. ಕೆಲವೊಬ್ಬರು ಮಾಸ್ಕ್ ಹಾಕಿದರೂ ಕೂಡ ಸರಿಯಾಗಿ ಹಾಕದೇ ಇರುವಂಥ ಸನ್ನಿವೇಶಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ನೋಡ್ಬೋದು, ಸಾಲದ್ದು ಕೂಡ ರೋಗಿಗಳು ನಿಂತ್ಕೊಂಡಿದ್ದಾರೆ. ಹಾಗಾಗಿ ಮಾಸ್ಕನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಈ ಕೋವಿಡ್ ಸ್ಪ್ರೆಡ್ ಆಗ್ತಾರೆ ಅಂತ ಹೊತ್ತಲ್ಲಿ ಮಾಸ್ಕ್ ಹಾಕ್ಕೊಂಡ್ರೆ ನಮ್ಮ ಕುಟುಂಬಗಳು ಸೇಫಾಗಿರುತ್ತೆ, ರೋಗಿಗಳು ಕೂಡ ಸೇಫಾಗಿರ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕಬೇಕು. ಇವರು ಮಾಸ್ಕ್ ಹಾಕಿದ್ದಾರೆ, ಸರಿಯಾಗಿ ಅರ್ಧಕ್ಕೆ ಬಿಟ್ಕೊಂಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇರುವಂಥದ್ದು ನಮಗೆ ಗೊತ್ತಾಗ್ತದೆ, ನೋಡ್ಬೋದಾಗಿದೆ. ಈಗ ಕ್ಯಾಮ್ರಾ ಕಂಡ ತಕ್ಷಣ ಮಾಸ್ಕ್ ಹಾಕ್ತಾ ಇರೋದು ಕೂಡ ನಮಗೆ ಕಂಡು ಬರ್ತಾ ಇರುವಂಥದ್ದು. ನೋಡಿದ್ರಲ್ಲ, ಸರ್ಕಾರಿ ಆಸ್ಪತ್ರೆಗಳು ಕೋವಿಡ್ ಅನ್ನ ಹೇಗೆ ಸ್ಪ್ರೆಡ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತ. ಮಾಸ್ಕ್ ಕಡ್ಡಾಯ ಅಲ್ಲ, ಆದ್ರೂ ಆಸ್ಪತ್ರೆಗಳ ಬಳಿ ಮಾಸ್ಕ್ ಹಾಕ್ಲೇಬೇಕಾಗುತ್ತೆ. ಆಸ್ಪತ್ರೆಗಳನ್ನ ಗುರಿಯಾಗಿಟ್ಕೊಂಡು ನಿಯಮ ಜಾರಿ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ಲೋಕೇಶ್ ಕುಡುಗಾದಲ, ಪಬ್ಲಿಕ್ ಟಿವಿ.